ನ್ಯೂಸ್ 18 ಕನ್ನಡ ಡಿಜಿಟಲ್ಗೆ ಸ್ವಾಗತ. ನಾನು ಸತೀಶ್ ಕನಕಪುರ. ಶುಕ್ರವಾರ ಅಂತ ಅಂದರೆ ಸಿನಿಮಾ ಪ್ರೇಮಿಗಳಿಗೆ ಒಂದು ರೀತಿಯಾದಂತಹ ಹಬ್ಬದ ವಾತಾವರಣ ಅನ್ಬೋದು. ಯಾವ ಹೀರೋಗಳ ಅಭಿಮಾನಿಗಳು ಇರ್ತಾರೆ ಅವರೆಲ್ಲ ಯಾವ ಸಿನಿಮಾ ಬರುತ್ತೆ ಅಂತ ಕಾಯ್ತಾ ಇರ್ತಾರೆ. ಫಸ್ಟ್ ಶೋ ನೋಡೋದಕ್ಕೆ ಹೋಗ್ತಿರ್ತಾರೆ. ಸೊ ಅದೇ ರೀತಿಯಾಗಲೂ ಕೂಡ ಇವತ್ತು ಕೂಡ ಶುಕ್ರವಾರ ಆದ್ದರಿಂದ ಯಾವ ಸಿನಿಮಾ ಬರುತ್ತೆ ಅನ್ನುವಂಥ ಒಂದು ಕಾತರ ಇತ್ತು. ಅದಕ್ಕೆ ಉತ್ತರ 4 ಚಿತ್ರಗಳು ಇವತ್ತು ರಿಲೀಸ್ ಆಗ್ತಿದೆ ಅಂತ ಅನ್ಬೋದು. ಮೊದಲಿಗೆ ಈಗಾಗಲೇ ಒಂದು 2-3 ಸಿನಿಮಾಗಳಲ್ಲಿ ನಟಿಸಿರುವಂತಹ ಕೆಂಡ ಸಂಪಿಗೆ ಮುಖಾಂತರ ಕನ್ನಡ ಚಿತ್ರರಂಗದಲ್ಲಿ ನಾಯಕನಾಗಿ ನೆಲೆಯೂರಿದಂತಹ ನಟ ವಿಕ್ಕಿ ಈ ಒಂದು ಸಿನಿಮಾದ ಒಂದು ಕಾಲಪತ್ತರ್ ಸಿನಿಮಾದ ಮುಖಾಂತರ ನಿರ್ದೇಶಕನಾಗಿಯೂ ಕೂಡ ಇವತ್ತು ಪಾದಾರ್ಪಣೆ ಮಾಡಿದ್ದಾರೆ. ಆ ಒಂದು ಸಿನಿಮಾ ಇವತ್ತು ರಿಲೀಸ್ ಆಗಿದೆ. ಅದೇ ರೀತಿಯಾಗಿ ಶಾಲಿವಾಹನ ಶಕೆ ಅನ್ನುವಂಥ ಒಂದು ಸಿನಿಮಾ ರಿಲೀಸ್ ಆಗಿದೆ. ಇನ್ನು ಕಿರುತೆರೆಯಲ್ಲಿ ಸಾಕಷ್ಟು ಹೆಸರು ಮಾಡಿದಂಥ ಕನ್ನಡತಿ ಸಿನಿಮಾದ ನಟ ಏನು ಕಿರಣ್ ರಾಜ್ ಏನಿದ್ದಾರೆ ಅವರ ಅಭಿನಯದ ಒಂದು ರೋನಿ ಸಿನಿಮಾ ಎನ್ಬೋದು. ಅದಾದ ನಂತರ ಈಗಾಗಲೇ ಕಿರುತೆರೆಯಲ್ಲಿ ಸಾಕಷ್ಟು ದೊಡ್ಡ ಸೀರಿಯಲ್ಗಳನ್ನು ಮಾಡುವ ಮುಖಾಂತರ ಒಂದು ದೊಡ್ಡ ಮಟ್ಟದಲ್ಲಿ ಹೆಸರು ಮಾಡಿದಂತಹ ರೋಹಿತ್ ನಾಗೇಶ್ ನಟಿಸಿರುವಂತಹ ವಿಕಾಸ ಪರ್ವ ಈ ಒಂದು ಸಿನಿಮಾಗಳು ಇವತ್ತು ಒಟ್ಟು 4 ಚಿತ್ರಗಳು ಬೆಳ್ಳಿತೆರೆಗೆ ಅಪ್ಪಳಿಸಿದೆ ಅಂತಲೇ ಅನ್ಬೋದು. ಆಗಸ್ಟ್ 9ರ ಒಂದು ಭೀಮಾ ಸಿನಿಮಾ ಬರುವ ತನಕ ಕೂಡ ಕನ್ನಡ ಚಿತ್ರರಂಗದಲ್ಲಿ ಒಂದು ಭಯದ ವಾತಾವರಣ, ಒಂದು ಆತಂಕ ಒಂದಿತ್ತು ಅಂತ ಅನ್ಬೋದು. ಏನಂತಂದರೆ ಯಾವುದೇ ಸಿನಿಮಾಗಳು ಬಂದರೂ ಕೂಡ ಜನರು ಮಾತ್ರ ಥಿಯೇಟ್ರ್ಗಳತ್ತ ಬರ್ತಿರಲಿಲ್ಲ. ಆದರೆ ಆ ಜನರನ್ನು ಥಿಯೇಟ್ರ್ಗಳತ್ತ ಕರೆತರುವಂಥ ಒಂದು ಕೆಲಸವನ್ನು ಮಾಡಿದ ಒಂದು ಸಿನಿಮಾ ಒಂದು ಭೀಮಾ. ಆ ಭೀಮನಿಗೆ ಸಾಥ್ ಕೊಟ್ಟಂಥ ಮತ್ತೊಂದು ಸಿನಿಮಾ ಕೃಷ್ಣಂ ಪ್ರಣಯಂ ಸಖಿ. ಸೊ ಇವೆರಡೂ ಸಿನಿಮಾಗಳು ಕೂಡ ಜನರಲ್ಲಿ ಮತ್ತೆ ಒಂದು ಥಿಯೇಟ್ರ್ ಮೈಂಡ್ಸೆಟ್ಗೆ ಕರ್ಕೊಂಬರೋದಕ್ಕೆ ದಾರಿ ಮಾಡಿದ್ವು ಅನ್ಬೋದು. ಅದಾದ ನಂತರ ಜನರು ಕೂಡ ಥಿಯೇಟ್ರ್ ಕಡೆ ಬರೋದಕ್ಕೆ ಒಂದು ಮನಸ್ಥಿತಿ ಚೇಂಜ್ ಮಾಡ್ಕೊಂಡ್ರು. ಭೀಮಾ ಮತ್ತು ಕೃಷ್ಣಂ ಪ್ರಣಯ ಸಖಿ ಇವೆರಡೂ ಕೂಡ ಹಿಟ್ ಆದ ನಂತರ ಈಗ ಜನರಲ್ಲಿ ಒಂದು ಸಿನಿಮಾಗೆ ಬರುವ ಮನಸ್ಥಿತಿ ಜೊತೆಗೆ ಥಿಯೇಟ್ರ್ಗಳಿಗೆ ರಿಲೀಸ್ ಮಾಡುವಂತಹ ಸಿನಿಮಾಗಳ ಸಂಖ್ಯೆಯು ಕೂಡ ಹೆಚ್ಚಾಗಿದೆ. ಅದೇ ರೀತಿಯಾಗಿ ಇವತ್ತು ನಾನು ಆಗಲೇ ಹೇಳ್ದಾಗೆ ಕಾಲಪತ್ತರ್ ಈ ಒಂದು ಸಿನಿಮಾದಲ್ಲಿ ವಿಕ್ಕಿ ವರುಣ್ ನಾಯಕನಾಗಿ ನಟಿಸೋದರ ಜೊತೆಗೆ ನಿರ್ದೇಶಕನಾಗಿ ನಟಿಸಿದರೆ ಈ ಒಂದು ಸಿನಿಮಾದಲ್ಲಿ ಕೂಡ ಧನ್ಯ ರಾಮ್ ಕುಮಾರ್ ಒಂದು ನಾಯಕಿಯಾಗಿ ಕಾಣಿಸಿದ್ದಾರೆ. ಸೊ ಇವತ್ತು ರಿಲೀಸ್ ಆಗಿರುವಂಥ ಈ ಒಂದು ಚಿತ್ರಕ್ಕೆ ಒಂದು ಅದ್ಭುತವಾದಂಥ ಒಂದು ರೆಸ್ಪಾನ್ಸ್ ಕೂಡ ಸಿಕ್ಕಿದೆ. ಈ ಒಂದು ಸಿನಿಮಾದ ಬಗ್ಗೆ ಒಂದೊಳ್ಳೆ ರೆಸ್ಪಾನ್ಸ್ ಕೂಡ ಇದೆ. ಸೊ ಅದರಲ್ಲಿ ಕೂಡ ಈ ಒಂದು ಚಿತ್ರದ ಕಥೆಯಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರು ಒಂದು ಸೀನ್ನಲ್ಲಿ ಬಂದೋಗ್ತಾರೆ. ಆ ಸೀನ್ನಲ್ಲಿ ಹೇಗೆ ಬರ್ತಾರೆ, ಈಗೆಲ್ಲ ಏನು ಅಣ್ಣವ್ರಿಗೂ ಈ ಸಿನಿಮಾಗೂ ಒಂದು ನಂಟು ಅನ್ನೋದನ್ನ ತಿಳ್ಕೊಬೇಕಾದ್ರೆ ಅದನ್ನು ನಾವು ಹೇಳೋದಕ್ಕಿಂತ ನೀವುಗಳು ಸಿನಿಮಾದಲ್ಲಿ ಹೋಗಿ ನೋಡಿದ್ರೆ ಉತ್ತಮ. ಸೊ ಇದರ ಜೊತೆಗೆ ರೋನಿ ನಾನು ಆಗಲೇ ಹೇಳಿದಾಗೆ ಕನ್ನಡತಿ ಸೀರಿಯಲ್ನ ಮುಖಾಂತರ ಒಂದು ಕಿರಣ್ ರಾಜ್ ಒಂದು ದೊಡ್ಡ ಮಟ್ಟದಲ್ಲಿ ಒಂದು ಹೆಸರನ್ನು ಮಾಡಿದರು. ಅದಾದ ನಂತರ ಒಂದು ಸಾಕಷ್ಟು ಸಿನಿಮಾಗಳು ಮಾಡಿದರು. ಅದರ ಜೊತೆಗೆ ಈಗ ರೋನಿ ಸಿನಿಮಾದ ಮುಖಾಂತರ ಕನ್ನಡ ಚಿತ್ರರಂಗದಲ್ಲಿ ನೆಲೆ ನಿಲ್ಲಲೇಬೇಕು. ಏನು ಕಿರುತೆರೆ ಲೋಕದಲ್ಲಿ ಅವರು ಸಾಕಷ್ಟು ಅಭಿಮಾನಿಗಳನ್ನು ಗಳಿಸಿದ್ರು ಕೂಡ ಬೆಳ್ಳಿ ತೆರೆಯಲ್ಲಿ ಅವರು ಇನ್ನೂ ದೊಡ್ಡ ಮಟ್ಟದ ಒಂದು ಸಕ್ಸಸ್ ಕೂಡ ಸಿಕ್ಕಿಲ್ಲ. ಇದರ ಜೊತೆಗೆ ಈ ಒಂದು ಸಿನಿಮಾದ ಪ್ರಚಾರದಲ್ಲಿ ಇರುವಂತಹ ವೇಳೆ ಕಳೆದ 2 ದಿನಗಳ ಹಿಂದೆ ಕೂಡ ಅವರಿಗೆ ಕಾರು ಅಪಘಾತ ಕೂಡ ಆಗಿದೆ. ಸೊ ಇದು ಕೂಡ ಅವರಿಗೆ ಒಂದು ರೀತಿಯಾದಂಥ ಹಿನ್ನಡೆ ಆಗಿತ್ತು. ಏನಂದರೆ ಸಿನಿಮಾದ ಪ್ರಮೋಷನ್ಗೆ ಅಡಚಣೆ ಆಗಿತ್ತು. ಆದರೂ ಕೂಡ ಈ ಒಂದು ಸಿನಿಮಾ ರಿಲೀಸ್ ಆಗಿದ್ದೆ. ಸೊ ಅದರ ಜೊತೆಗೆ ಈ ಒಂದು ಸಿನಿಮಾವು ಕೂಡ ಜನರಿಂದ ಒಂದು ಒಳ್ಳೆ ರೆಸ್ಪಾನ್ಸ್ ಕೂಡ ಇದೆ. ಅದರ ಜೊತೆಗೆ ಈ ಒಂದು ಸಿನಿಮಾದಲ್ಲಿ ಕಿರಣ್ ರಾಜ್ ಒಳ್ಳೆ ಮಾಸ್ ಹೀರೋ ಆಗಿ ಕಾಣಿಸಿದ್ದಾರೆ, ಒಂದು ಭರವಸೆ ಮೂಡಿಸಿದ್ದಾರೆ ಅನ್ನುವಂಥ ವಿಚಾರ ಅಭಿಮಾನಿಗಳು ಹೇಳ್ತಿರುವುದು. ಅದರ ಜೊತೆಗೆ ಶಾಲಿವಾಹನ ಶಕೆ ಈಗಾಗಲೇ 2-3 ಸಿನಿಮಾಗಳಲ್ಲಿ ನಿರ್ದೇಶಕನಾಗಿ ಕೆಲಸ ಮಾಡಿರುವಂಥ ಗಿರೀಶ್ ಈ ಒಂದು ಸಿನಿಮಾದಲ್ಲಿ ಹೊಸ ಪ್ರಯತ್ನ ಮಾಡಿದ್ದಾರೆ ಅನ್ಬೋದು. ಸಿನಿಮಾದ ಕತೆ ಜೊತೆಗೆ ಅವರೇ ನಾಯಕನಾಗಿ ನಡೆಸೋದರ ಮುಖಾಂತರ ಒಂದು ಅದೃಷ್ಟ ಪರೀಕ್ಷೆಗೆ ಇಳಿದಿದ್ರೆ ಈ ಒಂದು ಚಿತ್ರದಲ್ಲಿ ಸುಪ್ರೀತಾ ಅನ್ನುವಂಥ ನಟಿ ಒಂದು ಕಿರುತೆರೆ ನಟಿ ನಾಯಕಿಯಾಗಿ ನಟಿಸಿರುವಂಥದ್ದು. ಅದರ ಜೊತೆಗೆ ನಾನು ಆಗಲೇ ಹೇಳಿದಾಗೆ ರೋಹಿತ್ ನಾಗೇಶ್ ಏನು ಸಾಕಷ್ಟು ಹೆಸರು ಮಾಡಿರುವಂತಹ ಹಿರಿಯರು. ಸೊ ಈ ಒಂದು ಸಿನಿಮಾದಲ್ಲಿ ಅವರು ಒಂದು ವಿಕಾಸ ಪರ್ವ ಸಿನಿಮಾದ ಮುಖಾಂತರ ಈಗ ಅವರು ಕೂಡ ಕಿರುತೆರೆಯಿಂದ ಬೆಳ್ಳಿತೆರೆಗೆ ಬಂದು ಇಲ್ಲಿ ಒಂದು ಅದೃಷ್ಟ ಪರೀಕ್ಷೆಗೆ ಮುಂದಾಗಿದ್ದಾರೆ ಅಂತ ಅನ್ಬೋದು. ಒಟ್ಟಾರೆಯಾಗಿ ಈಗ ಈ ವಾರ ಒಟ್ಟು 4 ಚಿತ್ರಗಳು ರಿಲೀಸ್ ಆಗಿದ್ದು ಉತ್ತಮ ರೆಸ್ಪಾನ್ಸ್ ಕೂಡ ಸಿಕ್ಕಿದ್ದು. ಮುಂದಿನ ದಿನಗಳಲ್ಲಿ ಯಾವ ಸಿನಿಮಾ ಥಿಯೇಟ್ರಲ್ಲಿ ನಿಲ್ಲುತ್ತೆ, ಅಭಿಮಾನಿಗಳನ್ನ ಥಿಯೇಟ್ರ್ ಹತ್ರ ಕರ್ಕೊಬರುತ್ತೆ, ನಿರ್ಮಾಪಕರನ್ನು ಜೇಬನ್ನು ತುಂಬಿಸುತ್ತೆ ಅನ್ನೋದನ್ನ ನಾವು ಕೂಡ ಕಾದು ನೋಡಬೇಕಾಗಿದೆ. ಇದು ನಮ್ಮ ಇವತ್ತಿನ ಒಂದು ಡಿಜಿಟಲ್ ಕಂಟೆಂಟ್ ಆಗಿತ್ತು. ನಾಳೆ ಕೂಡ ಇದೇ ರೀತಿಯಾದಂಥ ಒಂದು ವಿಶೇಷವಾದಂಥ ವಿಚಾರದ ಮುಖಾಂತರ ನಾವು ಬರ್ತೀವಿ. ಅಲ್ಲಿ ತನಕ ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.